ಇದು ಇವತ್ತು ನಮ್ಮ ಉಣ್ಕಲದ ಒಂದು ವಿಶೇಷತೆ ಏನಂತಂದ್ರೆ ನಮ್ಮ ಚಂದ್ರಮೌಳೇಶ್ವರ ಗುಡಿ ಏನೈತಲ್ರಿ, ಈ ಗುಡಿ 11ನೇ ಶತಮಾನದಾಗ ಜಕಣಾಚಾರ್ಯ ಕಟ್ಟಿದ್ರು. ಅಮರ ಶಿಲ್ಪಿ ಜಕಣಾಚಾರ್ಯರು ಅವರು ನಿರ್ಮಾಣ ಮಾಡಿದಂತ ದೇವಸ್ಥಾನ. ಅವ್ರದ್ದು ವಿಶೇಷತೆ ಏನಂದ್ರೆ ಒಂದು ರಾತ್ರಿ ಒಳಗೆ 3 ದೇವಸ್ಥಾನ ಕಟ್ಟಿದ್ರು ಅವರು. 2 ದೇವಸ್ಥಾನ ಕಂಪ್ಲೀಟ್ ಅದು, 3ನೇ ದೇವಸ್ಥಾನ ನಮ್ಮ ಚಂದ್ರಮೌಳೇಶ್ವರ ಗುಡಿ. ಇದು ಚಂದ್ರಮೌಳೇಶ್ವರ ಗುಡಿನ ಕಟ್ಟಬೇಕಾದ್ರೆ ಬೆಳಿಗ್ಗೆ 4 ಗಂಟೆ ಟೈಮ್ ಆಗಿತ್ತು. 4 ಗಂಟೆಗೆ ಚಂದ್ರಮೌಳೇಶ್ವರ ಗುಡಿ ಕಟ್ಟಬೇಕಾದ್ರೆ ಬೆಳಿಗ್ಗೆ ಟೈಮ್ ಅವ್ರಿಗೆ ಊಟ ಮಾಡಿ ಮತ್ತೆ ಮ್ಯಾಲ ಕಳಸ ಇಡಬೇಕಂತ ಒಂದು ವಿಚಾರ ಒಳಗ ಅವರು ಊಟಕ್ಕಂತ 4 ಗಂಟೆಗೆ ಕುಂತಾಗ ನಮ್ಮ ಉಣ್ಕಲ್ಲಾಗ ಇವತ್ತಿನವರೆಗೂ ಒಂದು ಇತಿಹಾಸಗಳು ಬಹಳ ಅದಾವು. ಉಣ್ಕಲ್ ಒಳಗ ಒಂದು ನಮ್ಮ ಕೂ ಬಸಪ್ಪನ ಕಟ್ಟಿ ಅಂತ ಐತಿ. ಆ ಕೂ ಬಸಪ್ಪನ ಕಟ್ಟಿ ಒಳಗ ಒಂದು ಕಲ್ಲಿನ ಬಸವಣ್ಣ ಕೂಗಿದ ಕಾರಣಕ್ಕೆ ಬಸವಣ್ಣ ಜಕಣಾಚಾರ್ಯ ತಿಳ್ಕೊಂಡ್ರು, ಬೆಳಕಾಯ್ತು ಇನ್ನು ಜನ ಎಲ್ಲ ಸೇರ್ತಾರ ಅಂತೇಳಿ ಊಟ ಮಾಡುವಂತ ಆಹಾರವನ್ನ ವಾಪಸ್ ಇಟ್ಟು ಉಣ್ಣಲೇ ಉಣ್ಕಲ್ ಅಂತಂದ ಅವತ್ತಿನ ಟೈಮ್ದಾಗ ನಮ್ಮ ಉಣ್ಕಲ್ ಊರಿಗೆ ಅದೊಂದು ಅವ್ರ ಆಶೀರ್ವಾದ ಮಾಡಿ ಹೋಗ್ಯಾರ. ಅವತ್ತಿಂದ ನಮ್ಮ ಉಣ್ಕಲ್ ಗ್ರಾಮಕ್ಕೆ ಯಾರ ಬಂದ್ರು ಕೂಡ ನಮ್ಮ ಊರು ಎಲ್ಲರಿಗೂ ಒಳಗೆ ಹಾಕೋತೈತಿ. ಯಾರಿಗೂ ಇಲ್ಲಿ ಊಟಕ್ಕಾಗಲಿ ಮತ್ತೊಂದಕ್ಕಾಗಲಿ ಯಾವುದೂ ತೊಂದರೆ ಬರಲ್ಲ. ಇದೊಂದು ನಮ್ಮ ಉಣ್ಕಲ್ ಗ್ರಾಮದ ಹೆಮ್ಮೆ ಅಂತಾನೆ ಹೇಳ್ಬೋದು. ಇಲ್ಲೊಂದು ಐತಿಹಾಸಿಕ ಐತಿ, ಇದು ಬಹಳ ಶಕ್ತಿವಂತ ದೇವಸ್ಥಾನ ಐತಿ. ಯಾಕಂದ್ರೆ ನಮಗೆ ಗೊತ್ತಿರೋದು ನಮ್ಮ ಹಿರಿಯರು ಹೇಳುದು ಹಾಗೂ ಕೆಲವೊಂದು ನಮಗೆ ತಿಳುವಂತ ಮಾಹಿತಿ ಪ್ರಕಾರ ನೇಪಾಳ ಒಳಗಿರುವಂತ ಚಂದ್ರಮೌಳೇಶ್ವರ ಅಂದ್ರೆ 4 ಕಡೆ ಲಿಂಗಕ್ಕೆ 4 ಕಡೆ ಮುಖ ಇರುವುದು ನೇಪಾಳ ಒಳಗೆ ಬಿಟ್ರೆ ನೆಕ್ಸ್ಟ್ ಇರುವುದು ನಮ್ಮ ಉಣ್ಕಲ್ ಗ್ರಾಮ ಅಂತ ಹೇಳ್ಬೋದು. ಇವತ್ತು ಸಾವಿರಾರು ಜನ ಭಕ್ತರು ಬೇರೆ ಬೇರೆ ಕಡೆಯಿಂದ ನಮ್ಮ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಗೂಗಲ್ನಾಗ ಮತ್ತೊಂದು ಪುರಾಣ ಒಳಗ ಕೇಳ್ಕೊಂಡು ಬಂದು ಇಲ್ಲಿ ದರ್ಶನ ತಗೊಳತಾರ. ಇವತ್ತು ಆ ದರ್ಶನ ತಗೊಂಡು ಎಲ್ಲರೂ ಇಲ್ಲಿ ಒಂದು ಪುಣ್ಯವಂತರ ಆಗ್ತಾರ. ಇವತ್ತಿನ ಒಂದು ವಿಶೇಷ, ಇವತ್ತು ಉಗಾದಿ ದಿವಸ ನಮ್ಮ ಸೂರ್ಯಕಿರಣ ನೇರವಾಗಿ ನಮ್ಮ ಚಂದ್ರಮೌಳೇಶ್ವರನ ಗುಡಿ ಅವನ ತಲೆ ಮ್ಯಾಗ ಬೀಳುದ ಒಂದು ವಿಶೇಷ ಅಂತ ಹೇಳ್ತಾ ಇವತ್ತೆಲ್ಲ ಭಕ್ತರು ಬಂದು ಎಲ್ಲರಿಗೂ